ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ನಲ್ಲಿ 2 ಟೀಮ್ಗಳನ್ನಾಗಿ ಮಾಡಿಬಿಟ್ಟು ಇದೀಗ ಒಂದು ಟಾಸ್ಕನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕನ್ನು ಯಾರು ವಿನ್ ಆಗ್ತಾ ಇದ್ದಾರೆ ಹಾಗೂ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಮುಗಿದಿತ್ತು. ಸೊ ಟೋಟಲ್ ಆಗಿ ಇದೀಗ 7 ಜನ ನಾಮಿನೇಟ್ ಆಗಿರ್ತಾರೆ. ಸೊ ಈ ವಾರ ಯಾರು ಹೋಗ್ಬೋದು ಆ್ಯಂಡ್ ರಿಸಲ್ಟ್ನ ಬಗ್ಗೆ ಕೆಲವೊಂದು ಅಪ್ಡೇಟನ್ನು ಕೂಡ ನೀಡ್ತೀನಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಆ್ಯಂಡ್ ವೋಟಿಂಗ್ ಲಿಸ್ಟ್ನಲ್ಲಿ ಹೈಯೆಸ್ಟ್ ಇರೋರು ಯಾರು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಸೊ ಮೊದಲೇದಾಗಿ ಇದೀಗ ಬಿಗ್ ಬಾಸ್ನಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಆ್ಯಂಡ್ ಈ ಒಂದು ಟಾಸ್ಕ್ನ ನಡುವೆ ಇದೀಗ 2 ಟೀಮ್ಗಳ ನಡುವೆ ಇಲ್ಲಿ ಜಗಳವೂ ಕೂಡ ಆಗುತ್ತೆ ಆ್ಯಂಡ್ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಜಗಳವನ್ನು ಮಾಡ್ಕೊಳ್ತಾರೆ. ಆ್ಯಂಡ್ ಮೇನ್ಲಿ ಬಂದುಬಿಟ್ಟು ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಉಗ್ರ ಮಂಜು ಹಾಗೂ ರಜತ್ ರವರ ನಡುವೆ ಇಲ್ಲಿ ಜಗಳವೂ ಕೂಡ ನಡೆಯುತ್ತೆ. ಆ್ಯಂಡ್ ಎಲ್ಲ ಕೂಡ ಆಗಿದ್ರೂ ಕೂಡ ಈ ಒಂದು ಟಾಸ್ಕನ್ನು ಇದೀಗ ಮಂಜೂರವರ ಟೀಮೇ ವಿನ್ ಆಗುತ್ತೆ. ಆ್ಯಂಡ್ ಅದಾಗಿದ್ದ ನಂತರ 2 ಟೀಮ್ನಲ್ಲಿರುವಂಥ ಒಂದು ಕ್ಯಾಪ್ಟನ್ಗಳು ತಮ್ಮ ಒಂದು ಅಪೋಸಿಟ್ ಟೀಮ್ನಲ್ಲಿರುವಂಥ ಯಾವ್ದಾದ್ರು ಒಬ್ಬ ಮೆಂಬರ್ನ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ನಿಂದ ಇಲ್ಲಿ ಹೊರಗಿಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಟೈಮ್ನಲ್ಲಿ ಇಲ್ಲಿ ಮೋಕ್ಷಿತರವರು ತ್ರಿವಿಕ್ರಮ್ ರವರನ್ನ ಆಚೆ ಇಡ್ತಾರೆ ಹಾಗೂ ಮಂಜೂರ್ ಅವರು ಈ ಒಂದು ಕ್ಯಾಪ್ಟನ್ಸಿ ರೇಸ್ನಲ್ಲಿ ರಜತ್ ರವರನ್ನ ಹೊರಗಿಡ್ತಾರೆ. ಆ್ಯಂಡ್ ಮುಂದೆ ಏನೇನು ಆಗತ್ತಂತ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಇದೀಗ ನೋಡಬೇಕಾಗಿದೆ. ಸೊ ಇನ್ನು ಟೋಟಲ್ ಆಗಿ ಈ ವಾರ 7 ಜನ ನಾಮಿನೇಟ್ ಆಗಿರ್ತಾರೆ. ಸೊ ಐಶ್ವರ್ಯ, ತ್ರಿವಿಕ್ರಮ, ಭವ್ಯ, ಶೋಭಾ, ಶಿಶಿರು, ಚೈತ್ರ ಹಾಗೂ ಸುರೇಶ್ ರವರು ಈ ವಾರ ನಾಮಿನೇಟ್ ಆಗಿದ್ರು. ಆ್ಯಂಡ್ ಇವರನ್ನು ನೀವು ಸೇವ್ ಮಾಡಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಆ್ಯಂಡ್ ಇನ್ನು ಅದರ ಜೊತೆಗೆ ಒಂದು ವೆಬ್ಸೈಟು ಕೂಡ ಇದೆ. ಸೊ ಆ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಒಪಿನಿಯನ್ನ ತಿಳಿಸ್ಬೋದು. ಇನ್ನು ನನ್ನ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಸೊ ಕೆಲವೊಂದು ಮಾಹಿತಿಗಳ ಪ್ರಕಾರ ಆ್ಯಂಡ್ ಇನ್ನು ಗೇಮನ್ನು ನೋಡ್ತಾ ಹೋದರೂ ಕೂಡ ಐಶ್ವರ್ಯರವರು ಈ ವಾರ ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಇನ್ನು ಈ ವಾರದ ಒಂದು ವೋಟಿಂಗ್ ಲೈನ್ ಹಾಗೂ ವೋಟಿಂಗ್ ರಿಸಲ್ಟ್ನ ಬಗ್ಗೆ ಇದೀಗ ನೋಡ್ತಾ ಹೋದರೆ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ಈ ರೀತಿ ಶೋ ಆಗುತ್ತೆ. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ, ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ ಅಂತ. ಅಲ್ಲಿ 7 ಜನ ಮೆಂಬರ್ದು ಕೂಡ ಇರುತ್ತೆ. ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ಇಲ್ಲಿ ವೋಟ್ ಮಾಡಬೇಕು ಅಂತಂದರೆ ಸೊ ಯಾರ್ದಾದ್ರು ಒಬ್ಬರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಜಸ್ಟ್ ಕೆಳಗಡೆ ವೋಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ಎನಾನಮಸ್ ವೋಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಆಯಿತು. ಸೊ ರಿಸಲ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ, ಯಾರ್ಯಾರಿಗೆ ಹೆಚ್ಚೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆ್ಯಂಡ್ ಇವಾಗಿನ ಒಂದು ಟ್ರೆಂಡನ್ನು ನೋಡ್ತಾ ಹೋದರೆ ಸೊ ಗೋಲ್ಡ್ ಸುರೇಶ್ ರವರಿಗೆ ಇಲ್ಲಿ ಕಡಿಮೆ ವೋಟು ಬಂದಿದೆ. ಸೊ ನೀವು ಕೂಡ ವೋಟ್ ಮಾಡಬೇಕು ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ವೆಬ್ಸೈಟು ಕೂಡ ಓಪನ್ ಆಗುತ್ತೆ. ಇಲ್ಲಿ ನೀವು ವೋಟನ್ನು ಮಾಡ್ಬೋದು. ಸೊ ಇವಾಗ ನಾನು ಒಂದು ವೋಟನ್ನು ಮಾಡಿದ್ದೀನಿ. ಸೊ ಇನ್ನೊಂದು ವೋಟನ್ನು ಮಾಡಬೇಕು ಅಂತಂದರೆ ಇಲ್ಲಿ ಅನದರ್ ವೋಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ಮತ್ತೆ ಆ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಸೊ ಮತ್ತೆ ನಾವಿಲ್ಲಿ ವೋಟನ್ನು ಮಾಡ್ಬೋದು. ಆ್ಯಂಡ್ ಇದರ ಕೆಳಗಡೆ ಕಂಪ್ಲೀಟ್ ಆಗಿರುವಂಥ ಒಂದು ಆರ್ಟಿಕಲ್ಸು ಕೂಡ ಇದೆ. ಆ ಒಂದು ಆರ್ಟಿಕಲ್ಸನ್ನು ಓದಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ಫೇಕಾ ರಿಯಲ್ ಅಂತ. ಸೊ ಇವಾಗ ಬಿಗ್ ಬಾಸ್ನಲ್ಲಿ ಮಣ್ಣಿನ ಅಸ್ತ್ರ ಅಂತ ಒಂದು ಟಾಸ್ಕನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕ್ನಲ್ಲಿ ಇಲ್ಲಿ ಜಗಳವೂ ಕೂಡ ಆಗುತ್ತೆ. ಆ್ಯಂಡ್ ಜಗಳ ಆಗಿದ್ರೂ ಕೂಡ ಈ ಒಂದು ಟಾಸ್ಕನ್ನು ಇದೀಗ ಮಂಜೂರ್ ಅವರ ಟೀಮೇ ವಿನ್ ಆಗ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಇನ್ನು ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.